ಭಗವಾನ್ ಬುದ್ಧ ಶಿಷ್ಯನ ಜೊತೆಗೆ ಭಿಕ್ಷಾಟನೆಗೆ ಹೊರಟಿದ್ದ. ಭಿಕ್ಷೆ ಬೇಡ್ತಾ ಬೇಡ್ತಾ ನೋಡ್ತಾರೆ, ಮಹಡಿಗಳ ಮೇಲೆ ಮಹಡಿ ಕಟ್ಟಿರತಕ್ಕಂಥ ಬೃಹದಾಕಾರವಾದಂಥ ಮನೆ. ಇನ್ನೇನೋ ಮನೆ ಒಳಗೆ ಹೋಗಬೇಕು ಅಂತ ಬುದ್ಧ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಶಿಷ್ಯ ಕೈ ಹಿಡಿದು ತಡೆದು ನಿಲ್ಲಿಸ್ತಾನೆ. ಭಗವಾನ್, ಬೇರೆ ಯಾವ್ದಾದ್ರೂ ಮನೆಗೆ ಹೋಗೋಣ, ಈ ಮನೆಗೆ ಮಾತ್ರ ಬೇಡ ಅಂತಂದ. ಬುದ್ಧ ಕೇಳ್ದ, ಯಾಕೆ? ಬೇರೆ ಮನೆಗೆ ಹೋಗ್ತೀವಂತೆ, ಈ ಮನೆಗೆ ಯಾಕೆ ಬೇಡ? ಶಿಷ್ಯ ಹೇಳ್ತಾನೆ, ಭಗವಂತ, ಈ ಮನೆ ಯಜಮಾನ ಅವನಲ್ಲಿ ಭಕ್ತಿ ಇದೆ ನಿಜ, ಆದರೆ ಪರಮ ಕೋಪಿಷ್ಠ. ತನಗೆ ಕೋಪ ಬಂತು ಅಂತಂದ್ರೆ ಎದುರುಗಡೆ ಇರುವಂಥ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದರ ಪರಿವೇ ಇಲ್ಲದೆ ಪ್ರತಿಕ್ರಿಯಿಸ್ಬಿಡ್ತಾನೆ. ಅದಕ್ಕೋಸ್ಕರ ಈ ಮನೆ ಬಿಟ್ಟು ಇನ್ಯಾವುದಾದ್ರೂ ಮನೆಗೆ ಹೋಗೋಣ ಭಗವಂತ ಅಂತಂದ. ಬುದ್ಧ ಮನಸ್ಸಿನಲ್ಲಿಯೇ ನಕ್ಕ. ಬೇರೆ ಮನೆಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಈ ಮನೆಗಂತೂ ಭಿಕ್ಷಾಟನೆಗೆ ಹೋಗಲೇಬೇಕು ಅಂತ ಯೋಚನೆ ಮಾಡಿ ಮನೆ ಗೇಟಂತರದ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂತಂದ. ಮಹಡಿ ಮೇಲೆ ನಿಂತ್ಕೊಂಡು ನೋಡ್ತಾನೆ ಮನೆ ಯಜಮಾನ, ನನ್ನ ಮನೆ ಬಾಗಿಲಿಗೆ ಬುದ್ಧ ಬಂದ್ಬಿಟ್ಟಿದ್ದಾನೆ. ಬಹಳ ಆನಂದ ಆಯ್ತು. ಸಡಗರದಿಂದ ಕೆಳಗೆ ಓಡಿ ಬಂದ. ಬುದ್ಧನನ್ನ ಉಪಚಾರ ಮಾಡ್ತಾ ಸತ್ಕಾರ ಮಾಡ್ತಾ ಬುದ್ಧನ ಕಾಲ ಬುಡದಲ್ಲಿ ಕೂತ್ಕೊಂಡು ಹೇಳ್ತಾನೆ, ಭಗವನ್, ನಿನಗೇನ್ ಬೇಕು ಕೇಳು. ನೀನು ಕೇಳಿದ್ದೆಲ್ಲವನ್ನು ಕೊಡುವಷ್ಟು ಶಕ್ತಿಯನ್ನ ಸಾಮರ್ಥ್ಯವನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ನಿನಗೇನ್ ಬೇಕು ಕೇಳು ಭಗವಂತ ಅಂತಂದ. ತಕ್ಷಣ ಬುದ್ಧ ನಗುತ್ತಾ ಹೇಳುತ್ತಾನೆ, ಸರಿ ನೀನ್ ಕೊಡುವಿಯಂತೆ, ಆದರೆ ನಾನ್ ಕೇಳೋದಿಲ್ಲ. ನಿನಗೇನ್ ಕೊಡಬೇಕು ಅಂತ ಅನ್ಸುತ್ತೋ ಅದನ್ನು ಕೊಡು, ಆದರೆ ನಂದೊಂದು ಷರತ್ತಿದೆ. ಏನು ಅಂತಂದ್ರೆ, ನೀನೇನು ಕೊಡ್ತೀಯೋ ಅದು ನಿನ್ನ ಸ್ವಂತದ್ದಾಗಿರಬೇಕು ಅಂತಂದ. ಶ್ರೀಮಂತನಿಗೆ ಆಶ್ಚರ್ಯ. ಅರೆ, ಬುದ್ಧನಿಗೆ ಯಾಕೆ ಸಂಶಯ? ಇಷ್ಟೊಂದು ಆಸ್ತಿ ಸಂಪತ್ತಿನ ಒಡೆಯನಾಗಿರತಕ್ಕಂಥ ನನಗೆ ಈ ಪ್ರಶ್ನೆ ಹೇಳ್ತಾನೆ, ಈ ರೀತಿ ಹೇಳ್ತಾ ಇದ್ದಾನೆ ಬುದ್ಧ ಅಂತ ಅಂದ್ಕೊಂಡು ಇರ್ಲಿ ಅಂತ ಒಳಗೆ ಹೋದ. ಒಂದಷ್ಟು ಚಿನ್ನದ ನಾಣ್ಯಗಳನ್ನ ತಂದ, ಬುದ್ಧನ ಪಾದಕ್ಕೆ ಸುರಿದ. ತಗೋ ಬುದ್ಧ, ಇದು ನಂದೇ ಸ್ವಂತದ್ದು ಅಂತಂದ. ಆದರೆ ಬುದ್ಧನಕ್ಕ, ಇಲ್ಲ, ಇದನ್ನು ನಾನು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇದು ನಿನ್ನ ಸ್ವಂತದ್ದಲ್ಲ. ಏನು, ನನ್ನ ಸ್ವಂತದ್ದಲ್ವೇ? ಇಲ್ಲ, ನಿನ್ನ ಸ್ವಂತದ್ದಾಗೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಿ ಚಂಚಲೆ, ಧನ ಇವತ್ ನಿನ್ ಬಳಿ ಇದೆ, ನಾಳೆ ನಿನ್ ಬಳಿ ಇರುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಇದು ಖಂಡಿತ ನಿಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ. ಧನಿಕ ಮರು ಮಾತಾಡ್ಲಿಲ್ಲ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕೆನ್ನೆಗೆ ಒಂದೇಟು ಬಾರಿಸ್ಬಿಡ್ತಾ ಇದ್ದೆ ಅಂತಂದ್ಕೊಂಡು ಒಳಗೆ ಹೋದ. ಒಂದಷ್ಟು ಪಟ್ಟೆ ಪೀತಾಂಬರಗಳಂತಂದ. ತಗೋ ಬುದ್ಧ, ಇದನ್ನಾದ್ರೂ ಒಪ್ಪಿಸ್ಕೋ ಅಂತಂದ. ಬುದ್ಧ ನಕ್ಕ, ಇಲ್ಲ, ಇದು ನಿನ್ ಸ್ವಂತದ್ದಲ್ಲ ಅಂತಂದ. ಧನಿಕನಿಗೆ ಒಳಗಿಂದೊಳಗೆ ಕೋಪ ಬರ್ಲಿಕ್ಕೆ ಶುರುವಾಯಿತು. ಕೋಪ ತೋರಿಸ್ಕೊಳ್ಳಿಲ್ಲ. ಮತ್ತೊಳಗೆ ಹೋದ. ಒಂದಷ್ಟು ಜಮೀನಿನ ಪತ್ರಗಳನ್ನು ತಗೊಂಬಂದ. ಬುದ್ಧನ ಮುಂದೆ ಕೊಟ್ಟು ಹೇಳ್ತಾನೆ, ಬುದ್ಧ, ಇದನ್ ಮಾತ್ರ ನಂದಲ್ಲ ಅಂತನ್ಬೇಡ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಇಷ್ಟೆಲ್ಲ ಆಸ್ತಿಯನ್ನ ಸಂಪಾದನೆ ಮಾಡಿದೀನಿ. ಅದರಲ್ಲಿ ನಿನಗೆ ಕೆಲವನ್ನ ಕೊಡ್ತಾ ಇದ್ದೀನಿ, ಬೇಕು ಅಂದ್ರೆ ಎಲ್ಲವನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ತಗೋ, ಸ್ವೀಕಾರ ಮಾಡು ಅಂತಂದ.
ಬುದ್ಧ ಅಷ್ಟೇ ನಿಷ್ಕಲ್ಮಶವಾಗಿ ನಕ್ಕ. ಹೇಳಿದ, ಇಲ್ಲ ಇಲ್ಲ, ಇದು ನಿಂದಲ್ಲ, ಇದು ನಿಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ. ಈಗ ಶ್ರೀಮಂತನಿಗೆ ಕೋಪ ತಡಿಲಿಕ್ಕಾಗಲಿಲ್ಲ. ಎದುರುಗಡೆ ಯಾರಿದ್ದಾರೆ ಅಂತ ಮರೆತ ಸಿಟ್ಟಿನಿಂದ ಮುಷ್ಟಿಗಿಟ್ಟ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಲವನ್ನ ಹಾಕಿ ಒಂದು ಏಟನ್ನ ಬುದ್ಧನ ಕೆನ್ನೆಗೆ ರಪ್ಪನೆ ಬಾರಿಸ್ಬಿಟ್ಟ. ಪಕ್ಕದಲ್ಲಿದ್ದಂಥ ಶಿಷ್ಯ ಕಣ್ಮುಚ್ಕೊಂಡ. ಆ ಏಟಿನ ರಭಸಕ್ಕೆ ಬುದ್ಧನ ಸುಕೋಮಲವಾದಂತಹ ಕೆನ್ನೆಗಳು ಖಂಡಿತ ಕೆಂಪಗಾಗಿರುತ್ತೆ. ಸುಕೋಮಲ ಮೈಯನ್ನ, ಚರ್ಮವನ್ನ ಹೊಂದಿದಂತ ಬುದ್ಧ ಖಂಡಿತ ಅವನ ಕಣ್ಣಲ್ಲಿ ನೀರಿರುತ್ತೆ ಅಂತ ಅಂದ್ಕೊಂಡ. ದೃಶ್ಯ ನಾನು ನೋಡಬಾರ್ದು ಅಂತ ಅಂದ್ಕೊಂಡ. ಆದರೆ ಹೆಚ್ಚು ಹೊತ್ತು ಕಣ್ಮುಚ್ಚಿ ಕೂತ್ಕೊಳ್ಲಿಕ್ಕೆ ಆಗಲಿಲ್ಲ ಶಿಷ್ಯನಿಗೆ. ಕಣ್ಣು ತೆರೆದು ನೋಡ್ತಾನೆ, ಬುದ್ಧನ ಕಣ್ಣಲ್ಲಿ ನೀರಿರಲಿಲ್ಲ. ಅವನ ಮುಖದಲ್ಲಿ ಮಂದಹಾಸ ಇತ್ತು. ನಾನೇನು ಸಾಧಿಸಬೇಕು ಅಂತಿದ್ದೀನೋ ಅದನ್ನು ಸಾಧಿಸಿದೆ ಅನ್ನುವಂಥ ಒಂದು ಸಂತೋಷ ಇತ್ತು. ಬುದ್ಧ ಶ್ರೀಮಂತನಿಗೆ ಹೇಳ್ದ, ಈಗ ಕೊಟ್ಟಿ ನೋಡು, ಇದು ನಿನ್ನ ಸ್ವಂತದ್ದೇ, ಇದನ್ನು ನಾನು ಸ್ವೀಕಾರ ಮಾಡಿದ್ದೇನೆ, ತೃಪ್ತಿಯಾಗಿದೆ ನನಗೆ ಅಂತಂದ. ಶ್ರೀಮಂತನಿಗೆ ಅರ್ಥ ಆಯಿತು. ಬುದ್ಧನ ಕಾಲು ಹಿಡಿದ, ಅವನ ಶಿಷ್ಯನಾದ. ಒಬ್ಬ ವ್ಯಕ್ತಿಯನ್ನ ಪರಿವರ್ತನೆ ಮಾಡೋದಿದ್ರೆ, ಅವನಲ್ಲಿರುವಂಥ ಕೆಟ್ಟ ಗುಣಗಳನ್ನು ಹೊರಗೆ ತರೋದಿದ್ರೆ, ನಾನು ನೋವನ್ನು ಅನುಭವಿಸ್ತೀನಿ, ನನಗೆಷ್ಟೇ ನೋವಾದರೂ ಚಿಂತೆ ಇಲ್ಲ, ಆ ವ್ಯಕ್ತಿ ಸರಿಯಾಗಬೇಕು ಅಂತ ಯೋಚನೆ ಮಾಡತಕ್ಕಂಥ ಸಭ್ಯತೆ, ಸಂಸ್ಕೃತಿ ನಿಮಗೆ ಸಿಗೋದಿದ್ರೆ ಇಡೀ ಜಗತ್ತಿನಲ್ಲಿ ನನ್ನ ದೇಶದಲ್ಲಿ ಮಾತ್ರ, ಭಾರತದಲ್ಲಿ ಮಾತ್ರ